ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಐಜಿಸ್ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮೆಂತ್ಯ ಸೊಪ್ಪಿನ ಪರೋಟ, ಅದ್ರ ಜೊತೆಗೆ ಕ್ಯಾರೆಟ್ ರೊಟ್ಟಿ, ಎರಡು ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ. ನಿಮ್ಮಲ್ಲಿ 5 ನಿಮಿಷ ಟೈಮ್ ಇದ್ದರೆ ಈ ಎರಡು ರೆಸಿಪಿಗಳನ್ನು ಖಂಡಿತವಾಗ್ಲೂ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಮೆಂತ್ಯ ಸೊಪ್ಪಿನ ಪರೋಟ ಇದು ತುಂಬಾ ಚೆನ್ನಾಗಿ ಬಂದಿದೆ. ಹೇಗೆ ಮಾಡೋದು ನೋಡೋಣ. ಇದಿಷ್ಟು ಮೆಂತ್ಯ ಸೊಪ್ಪಿನ ಪರೋಟ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ಗಳು. ನೋಡಿ, ಈಗ ಒಂದು ಮಿಕ್ಸಿಂಗ್ ಬೌಲನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲಷ್ಟು ಗೋಧಿ ಹಿಟ್ಟು, ಹಾಗೆಯೇ ಮೆಂತ್ಯ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನವನ್ನು ಹಾಕ್ಕೊಳ್ಳಿ, 1/4 ಚಮಚದಷ್ಟು. ಹಾಗೆಯೇ ನೋಡಿ, ಓಂಕಾಳು ಒಂದು ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದನ್ನು ಚೆನ್ನಾಗಿ ನೋಡಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕಲಸಿ ತೊಗೊಳ್ಬೇಕಾಗತ್ತೆ. ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ನಾವು ಇಲ್ಲಿ ಕಲಿಸ್ಕೊಳ್ಬೇಕು. ಒಂದೇ ಸತಿ ನೀರನ್ನು ಹಾಕ್ಕೊಳ್ಬಾರ್ದು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಕಲಸಿ ತೊಗೊಂಡಿದ್ದೀನಿ. ಈಗ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕೊಳ್ಳೋದ್ರಿಂದ ಪರೋಟ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಹಿಟ್ಟು ಸಹ ಚೆನ್ನಾಗಿ ಸ್ಮೂತಾಗಿ ನಾವು ನಾದ್ಕೊಳ್ಬೋದು. ನೋಡಿ, ಹಿಟ್ಟನ್ನು ಈ ರೀತಿ ಸ್ಮೂತಾಗಿ ನಾನು ನಾದಿ ತೊಗೊಂಡಿದ್ದೀನಿ. ಈಗ ಇದನ್ನು 15 ನಿಮಿಷಗಳ ಕಾಲ ನಾನು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ 15 ನಿಮಿಷ ಆಗಿದೆ. ನಾವು ಇದನ್ನು ಮಾಡ್ಕೊಳ್ಬಹುದು. ನೋಡಿ, ಹಿಟ್ಟು ಸಹ ತುಂಬಾ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ಇಷ್ಟು ದಪ್ಪ ಉಂಡೆಗಳನ್ನು ಮಾಡಿಕೊಂಡು ಅದನ್ನು ಈ ರೀತಿ ಡ್ರೈ ಹಿಟ್ಟಲ್ಲಿ ಡಿಪ್ ಮಾಡಿಕೊಂಡು ತೊಗೊಳ್ಬೇಕಾಗತ್ತೆ ನಾವು. ನೋಡಿ, ಇಷ್ಟು ದಪ್ಪದಲ್ಲಿ ಉಂಡೆಯನ್ನು ಮಾಡಿ ತೊಗೊಳ್ತಾ ಇದ್ದೀನಿ ನಾನು. ಕೈಗೆ ಅಂಟ್ಕೊಳ್ಬಾರ್ದು ಅಂದರೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕ್ಕೊಳ್ಳಿ. ನಂತರ ನೋಡಿ, ಈ ರೀತಿಯಲ್ಲಿ ಉಂಡೆಗಳನ್ನು ಮಾಡಿ ಇಟ್ಕೊಳ್ಳಿ. ಈಗ ನೋಡಿ, ಇದನ್ನು ಡ್ರೈ ಗೋಧಿ ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡ್ತಾ ಇದ್ದೀನಿ. ಈಗ ಲಟ್ಟಿಸ್ಕೊಳ್ಳೋಣ. ನೋಡಿ, ಒಂದು ಆಯಿಲ್ ಕವರ್ ಮೇಲೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ಚಪಾತಿ ಮಣೆ ಇದೆ, ಅದರಲ್ಲೂ ಸಹ ಲಟ್ಟಿಸ್ಕೊಳ್ಬೋದು. ನೋಡಿ, ಅಗಲವಾಗೇ ಲಟ್ಟಿಸ್ಕೊಳ್ಬೋದು. ಉಂಡೆ ಸ್ವಲ್ಪ ದಪ್ಪ ತಗೊಂಡಿರೋದ್ರಿಂದ ನಾವು ದಪ್ಪವಾಗಿ ಬೇಕು ಅಂದರೆ ದಪ್ಪವಾಗೂ ಸಹ ಮಾಡ್ಕೊಳ್ಬೋದು ಪರೋಟ ಆಗಿರೋದ್ರಿಂದ. ನೋಡಿ, ಹಂಚನ್ನು 1-2 ನಿಮಿಷ ಕಾಯ್ದ ನಂತರ ಈ ರೀತಿ ಪರೋಟನ ಹಾಕ್ಕೊಂಡಿದ್ದೀನಿ. ತುಪ್ಪನ ಹಚ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಮಗೆ ಚಟ್ನಿ ಅಥವಾ ಪಲ್ಯ ಬೇಕು ಅಂತಲೇ ಇಲ್ಲ. ಈ ರೀತಿ ತುಪ್ಪದಲ್ಲಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ. ತಿರುಗಿಸಾಕೊಂಡು 2 ಸೈಡು ಕುಕ್ ಮಾಡ್ಕೊಳ್ಳಿ. ನಾನು 2 ಸೈಡು ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಪರೋಟ ಬಿಸಿ ಬಿಸಿಯಾಗಿ ರೆಡಿ ಆಗ್ತಾ ಇದೆ. ನೋಡ್ತಾ ಇದ್ದೀರಲ್ವಾ, ಇದು ಮೆಂತ್ಯ ಸೊಪ್ಪಿನ ಪರೋಟವನ್ನು ಮಾಡುವಂತಹ ವಿಧಾನ. ನೋಡಿ, ಬಿಸಿ ಬಿಸಿ ಪರೋಟ ರೆಡಿಯಾಗಿದೆ. ತುಂಬಾ ಸ್ಮೂತಾಗಿ ಚೆನ್ನಾಗಿ ಬಂದಿದೆ. ನೋಡಿ, ಈ ರೀತಿಯಲ್ಲಿ ಖಂಡಿತವಾಗ್ಲೂ ಮನೇಲಿ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ. ಈಗ ಕ್ಯಾರೆಟ್ ರೊಟ್ಟಿಯನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ. ಈಸಿಯಾಗಿ ಮಾಡ್ಕೊಳ್ಬಹುದು. ಇದನ್ನು ಮಾಡುವಂತಹ ವಿಧಾನ ನೋಡಿ, 1 ಬೌಲಷ್ಟು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ಕ್ಯಾರೆಟ್ ರೊಟ್ಟಿಯನ್ನು ಮಾಡಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಆನಿಯನ್ ಈ ರೀತಿಯಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. 1-2 ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ 1-2 ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ. ಈ ರೀತಿ ಸ್ವಲ್ಪ ದಪ್ಪವಾಗಿ ತುರಿದು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಇದನ್ನು ಒಂದು ಸರಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಕಡೆ ಆಗಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳೋಣ. ನೋಡಿ, ಈ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಆದ ನಂತರ ಇದನ್ನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕೈಯಿಂದ ಕಲಿಸ್ಕೊಂಡು ತೊಗೊಳ್ಬೇಕಾಗತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ನೋಡಿ, ಈ ರೀತಿ ನೀರನ್ನು ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಕೈಯಿಂದ ಕಲಿಸ್ಕೊಳ್ಬೇಕು. ನಾನು ಸ್ಪೂನಿಂದ ಸ್ವಲ್ಪ ನೀರು ಹಾಕಿದಾಗ ಅಂಟತ್ತೆ ಅನ್ನೋ ಕಾರಣಕ್ಕೆ ಮಿಕ್ಸ್ ಮಾಡಿಕೊಂಡೆ ಅಷ್ಟೇ. ನೋಡಿ, ಈ ರೀತಿ ಕೈಯಿಂದನೇ ಮಿಕ್ಸ್ ಮಾಡಿಕೊಂಡು ನಾವು ಇದನ್ನು ನೀಟಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿ ಕಲಿಸ್ಕೊಳ್ಬೇಕು. ಒಂದೇ ಸರಿ ನೀರು ಹಾಕ್ಕೊಳ್ಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ನೋಡಿ ಈ ರೀತಿ ನಾನು ಉಂಡೆ ಮಾಡಿ ತೊಗೊಂಡಿದ್ದೀನಿ. ಈಗ ಇಷ್ಟು ದಪ್ಪನಾಗಿ ಉಂಡೆಯನ್ನು ಮಾಡಿ ತೊಗೊಂಡಿದ್ದೀನಿ. ನೋಡಿ, ಈಗ ನಾವು ರೊಟ್ಟಿಗಳನ್ನು ಒತ್ಕೊಳ್ಬಹುದು. ಮಿಷಿನ್ ಇದ್ದರೆ ಮಿಷಿನಲ್ಲಿ ಒತ್ಕೊಳ್ಳಿ. ಇಲ್ಲ ಅನ್ನೋವಂಥವ್ರು ಈ ರೀತಿ ಒಂದು ಆಯಿಲ್ ಕವರನ್ನು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಕೈಯಿಂದನೇ ಒತ್ತಿ ತೋರಿಸ್ತಾ ಇದ್ದೀನಿ. ಸೈಡಲ್ಲಿ ಕ್ರ್ಯಾಕ್ ಬಂದರೆ ಇನ್ನೊಂದು ಕೈನ ಉಪಯೋಗಿಸ್ಕೊಂಡು ಸರಿ ಮಾಡ್ಕೊಳ್ಳಿ. ಈ ರೀತಿ ಒತ್ಕೊಳ್ಳುವಾಗ ಫಸ್ಟ್ ಟೈಮ್ ಮಾಡ್ಕೊಳ್ಳುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಂತರ ನೋಡಿ, ಈ ರೀತಿ ಅಗಲವಾಗಿ ಚೆನ್ನಾಗಿ ಒತ್ಕೊಳ್ಬೋದು. ನೋಡಿ, ಸ್ವಲ್ಪ ಎಣ್ಣೆನ ಕೈಗೆ ಹಾಕ್ಕೊಂಡು ಈ ರೀತಿ ನಾನು ಒತ್ತಿ ತೊಗೊಳ್ತಾ ಇದ್ದೀನಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಅಗಲ ಬೇಕಾದರೂ ನಾವು ಇದನ್ನು ಒತ್ಕೊಳ್ಬೋದು. ನೋಡಿ, ಈ ರೀತಿ ತುಂಬಾ ಚೆನ್ನಾಗಿ ಬರ್ತಾಯಿದೆ. ಕ್ಯಾರೆಟ್ ರೊಟ್ಟಿ ಮಾಡೋದು ಸಹ ತುಂಬಾ ಈಸಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳು ಸಾಕು. ತುಂಬ ರುಚಿಯಾಗಿ ನಾವು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೊಳ್ಬೋದು. ಹಂಚು 1-2 ನಿಮಿಷ ಕಾಯ್ದ ನಂತರ ಅಷ್ಟೇ ನಾವು ಈ ರೀತಿ ಒಂದು ರೊಟ್ಟಿಯನ್ನು ಹಾಕ್ಕೊಳ್ಬೇಕು. ಇಲ್ಲಾಂದರೆ ರೊಟ್ಟಿ ಚೆನ್ನಾಗಿ ಏಳೋದಿಲ್ಲ ಅನ್ನೋ ಕಾರಣಕ್ಕಷ್ಟೇ. ನೋಡಿ, ಈಗ ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತುಪ್ಪ ಬೇಕು ಅಂದರೆ ತುಪ್ಪ ಅಥವಾ ಎಣ್ಣೆಯನ್ನು ಬಳಸ್ಕೊಳ್ಬಹುದು, ಅಥವಾ ಹಾಗೇನೂ ಸಹ ಮಾಡಿ ತೊಗೊಳ್ಬಹುದು. ತುಪ್ಪ ಎಣ್ಣೆ ಎರಡೂ ತಿನ್ನಲ್ಲ ಅನ್ನೋವಂಥವ್ರು ಈ ರೀತಿಯಲ್ಲಿ ನೀವು ಮಾಡಿ ತೊಗೊಳ್ಳಿ. ನೋಡಿ, ಬಿಸಿ ಬಿಸಿಯಾದಂತಹ ಕ್ಯಾರೆಟ್ ರೊಟ್ಟಿ ರೆಡಿಯಾಗಿದೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಖಂಡಿತವಾಗ್ಲೂ ಈ ರೀತಿ ರೊಟ್ಟಿನ ಸಹ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು.